ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಭಾರತ ಸಂವಿಧಾನ ಕಡ್ಡಾಯ ಪತ್ರಿಕೆ 2015 5 ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ನಾನು ತ್ರಿವಿಕ್ರಮ್ ಬಾವಲತಿ. ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಾವು ಅತಿ ಮುಖ್ಯವಾದಂತಹ ಪ್ರಶ್ನೋತ್ತರಗಳನ್ನು ಕೊನೆಯೊಳಗೆ ನಿಮಗೆ ತಿಳಿಸಿಕೊಡ್ತೀನಿ. ಯಾವ ವರ್ಷದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನುವಂಥದ್ದನ್ನು ಕೊನೆಯ ಭಾಗದಲ್ಲಿ ನೀವು ನೋಡಿ. ಪ್ರಶ್ನೆ 13. ಭಾರತ ಸಂವಿಧಾನ ರಚನಾ ಸಭೆಯ ಕುರಿತು ಒಂದು ಲಘು ಟಿಪ್ಪಣಿ ಬರೆಯಿರಿ. ಭಾರತ ಸಂವಿಧಾನ ನವೆಂಬರ್ 26, 1949 ಅಂಗೀಕಾರವಾಗಿ ಜನವರಿ 26, 1950 ಅಧಿಕೃತವಾಗಿ ಜಾರಿಗೆ ಬಂತು. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು, 22 ಭಾಗಗಳಿದ್ದವು. ಪ್ರಸ್ತುತ 12 ಪರಿಶಿಷ್ಟಗಳು, 25 ಭಾಗಗಳು, 98 ಸಂವಿಧಾನ ತಿದ್ದುಪಡಿಗಳನ್ನು ಹೊಂದಿದೆ. ಭಾರತ ಸಂವಿಧಾನ ರಚನಾ ಸಭೆಯು ನವೆಂಬರ್ 1946 ಒಂದು ರಚನೆ ಆಯಿತು. ಸಂವಿಧಾನ ರಚನಾ ಸಮಿತಿಯು ಸೂಚಿಸಿದ ಸದಸ್ಯರು ಒಟ್ಟು 389. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರು. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿದ್ದರು. ಭಾರತೀಯ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946 ತನ್ನ ಮೊದಲ ಸಭೆಯನ್ನು ನಡೆಸಿತು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿಕೊಡ್ತು. ನಂತರ ಡಿಸೆಂಬರ್ 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಹಾಗೂ ಎಚ್.ಸಿ. ಮುಖರ್ಜಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಈ ರೀತಿಯಾಗಿ ಸಂವಿಧಾನ ರಚನಾ ಸಭೆ 2 ವರ್ಷ 11 ತಿಂಗಳು 18 ದಿವಸ 11 ಅಧಿವೇಶನಗಳನ್ನು ನಡೆಸಿ ಭಾರತ ಸಂವಿಧಾನ ರಚನಾ ಕಾರ್ಯವನ್ನು ಪೂರ್ಣಗೊಳಿಸಿತು. 26 ನವೆಂಬರ್ 1949 ಸಂವಿಧಾನ ಅಂಗೀಕಾರವನ್ನು ಪಡೆಯಿತು. 26 ಜನವರಿ 1950 ಭಾರತ ಸಂವಿಧಾನ ಜಾರಿಗೆ ಬಂತು. ಪ್ರಶ್ನೆ 14. ಲೋಕಸಭಾ ಸಭಾಪತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಲೋಕಸಭೆಯ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸುತ್ತಾರೆ. ಸಂವಿಧಾನದ 93ನೇ ವಿಧಿಯ ಪ್ರಕಾರ ಲೋಕಸಭಾ ಸ್ಪೀಕರ್ ಇರಬೇಕೆಂದು ತಿಳಿಸುತ್ತದೆ. ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನು ಬಹುಮತ ಆಧಾರದ ಮೇಲೆ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಇವರು ಆಯ್ಕೆಯಾಗಿ ಬಂದ ಮಾತೃಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗುತ್ತದೆ. ಇವರು ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಲೋಕಸಭಾ ಸಭಾಪತಿಯ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭಾ ಎಲ್ಲ ಕಾರ್ಯಕಲಾಪಗಳನ್ನು ಸಭಾಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಸದನದಲ್ಲಿ ಮೊದಲು ಯಾರು ಮಾತನಾಡಬೇಕೆಂಬುದು ಅಧ್ಯಕ್ಷರು ನಿರ್ಣಯಿಸುತ್ತಾರೆ. ಸಭೆಯಲ್ಲಿ ಅಧ್ಯಕ್ಷರು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸದನದ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯಗಳನ್ನು ಕೊಡುವ ಅಧಿಕಾರ ಇವರಿಗಿರುತ್ತದೆ. ಸದನದ ಕಾರ್ಯಕಲಾಪಗಳನ್ನು ನಡೆಸುವ ಅದರ ಘನತೆ ಮತ್ತು ಗೌರವವನ್ನು ಇವರಿಗೆ ಇರುತ್ತದೆ. ಸಭೆಯಲ್ಲಿ ಶಾಂತಿ ಸಹನೆ ಕಾರ್ಯಕಲಾಪಗಳಲ್ಲಿ ನಡೆಸುವಂತೆ ಅಧಿಕಾರ ಇವರಿಗಿರುತ್ತದೆ. ಸಭಾಧ್ಯಕ್ಷರಿಗೆ ಸಭೆಗೆ ಅಗೌರವ ಕೊಡುವ ಸದಸ್ಯರ ವಿರುದ್ಧ ಕ್ರಮ ಜರುಗಿಸುವ ಅಧಿಕಾರ ಇವರಿಗಿರುತ್ತದೆ. ಸಭೆಯನ್ನು ಕರೆಯುವ
ಮುಂದೂಡುವ ಮತ್ತು ಸ್ಥಗಿತಗೊಳಿಸುವ ಅಧಿಕಾರ ಇವರಿಗಿರುತ್ತದೆ. ಸದನದ ಸದಸ್ಯರು ಹಕ್ಕು ಮತ್ತು ಬಾಧ್ಯತೆಗಳನ್ನು ರಕ್ಷಿಸುವ ಜವಾಬ್ದಾರಿ ಇವರಿಗಿರುತ್ತದೆ. ಪ್ರಶ್ನೆ 15. ಸ್ವತಂತ್ರದ ಹಕ್ಕು ಮತ್ತು ಶೋಷಣೆಯ ವಿರುದ್ಧ ಹಕ್ಕು ವಿವರಿಸಿ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಭಾರತದ ಪೌರರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಲಾಗಿದೆ. ನಮ್ಮ ಸಂವಿಧಾನ ಕರ್ತೃಗಳು ಅಮೆರಿಕ ಸಂವಿಧಾನ ಹಕ್ಕುಗಳ ಮಸೂದೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. 19ನೇ ವಿಧಿಯ ಪ್ರಕಾರ ಪೌರರಿಗೆ ಕೆಳಕಂಡಂಥ ಮೂಲಭೂತ ಹಕ್ಕುಗಳನ್ನು ಅವಕಾಶ ಕಲ್ಪಿಸಿಕೊಟ್ಟಿದೆ. 1. ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವತಂತ್ರ, ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವ ಸ್ವತಂತ್ರ, ಸಂಘ ಸಂಸ್ಥೆಗಳನ್ನು ಕಟ್ಟುವ ಸ್ವತಂತ್ರ, ಭಾರತಾದ್ಯಂತ ಸಂಚರಿಸುವ ಸ್ವತಂತ್ರ, ಭಾರತದ ಯಾವುದೇ ಭಾಗಗಳಲ್ಲಿ ವಾಸವಾಗುವ ಸ್ವತಂತ್ರ, ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗ ನಿರ್ವಹಿಸುವ ಸ್ವತಂತ್ರ. ಶೋಷಣೆಯ ವಿರುದ್ಧ ಹಕ್ಕು. 23ನೇ ವಿಧಿ ಬಲವಂತವಾದ ದುಡಿಮೆ, ಗುಲಾಮಗಿರಿ ಹಾಗೂ ಮಹಿಳೆ ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸಿಕೊಳ್ಳುವುದನ್ನು ನಿಷೇಧಿಸಿದೆ. 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆ ತೊಡಗಿಸುವುದನ್ನು ನಿಷೇಧಿಸಿದೆ. ಸರ್ವೋಚ್ಚ ನ್ಯಾಯಾಲಯದ ಸಂಘಟನೆಯ ಕುರಿತು ಒಂದು ಲಘು ಟಿಪ್ಪಣಿ ಬರೆಯಿರಿ. ಭಾರತ ಸಂವಿಧಾನ ದ್ವಿಸರ್ಕಾರ ವ್ಯವಸ್ಥೆ ಸೃಷ್ಟಿಸಿದೆ. ಏಕೀಕೃತ ನ್ಯಾಯಾಂಗ ಪದ್ಧತಿ ಅವಕಾಶ ನೀಡಿದೆ. ಕೇಂದ್ರದಲ್ಲಿ ಉನ್ನತ ನ್ಯಾಯಾಂಗವಾಗಿ ಸುಪ್ರೀಂ ಕೋರ್ಟ್, ರಾಜ್ಯದಲ್ಲಿ ಉನ್ನತ ನ್ಯಾಯಾಂಗವಾಗಿ ಹೈಕೋರ್ಟ್ ಮತ್ತು ಇತರ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರದ ಸರ್ವೋಚ್ಚವಾದ ನ್ಯಾಯಾಲಯವಾಗಿದೆ. ಬ್ರಿಟಿಷ್ ಭಾರತದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಟ್ಟರು. 1935ಕ್ಕೆ ಹಿಂದೆ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ ಪ್ರಾಂತಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಿದ್ದರು. 1935ರ ಭಾರತ ಸರ್ಕಾರ ಕಾಯ್ದೆಯ ಅನ್ವಯ ಇಡೀ ದೇಶಕ್ಕೆ ಸ್ಥಾಪನೆಸಲಾಯಿತು. ಸ್ವತಂತ್ರದ ನಂತರ 26 ಜನವರಿ 1950ರಂದು ಭಾರತ ಸುಪ್ರೀಂ ಕೋರ್ಟ್ ರಚನೆಯಾಯಿತು. ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 2 ಪ್ರಮುಖವಾದ ಲಕ್ಷಣಗಳು. 1. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. 2. ಸ್ವತಂತ್ರ ನ್ಯಾಯಾಂಗ. ಭಾರತ ಸಂವಿಧಾನ 124 ಕ್ಲಾಸ್ 1ರ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವಿರಬೇಕು. ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 7ಕ್ಕಿಂತ ಹೆಚ್ಚು ನ್ಯಾಯಾಧೀಶರು ಇರಬಾರದು. ಸಂಸತ್ತಿಗೆ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರವಿದೆ. ನ್ಯಾಯಾಧೀಶರು ಸಂಖ್ಯೆ ಕಾಯ್ದೆಯ ಅಡಿಯಲ್ಲಿ 1956ರಲ್ಲಿ 10, 1960ರಲ್ಲಿ 13ಕ್ಕೆ, 1978ರಲ್ಲಿ 16ಕ್ಕೆ, 1986ರಲ್ಲಿ 25ಕ್ಕೆ ಹೆಚ್ಚಿಸಲಾಯಿತು. ಪ್ರಸ್ತುತ 30 ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನು ಹೊಂದಿದೆ. ಪ್ರಶ್ನೆ 17. ವಿಧಾನಸಭೆಯ ರಚನೆ ಮತ್ತು ಸಂಘಟನೆಯ ಬರೆಯಿರಿ. ವಿಧಾನಸಭೆಯ ರಚನೆ. ಪ್ರತಿಯೊಂದು ರಾಜ್ಯ ವಿಧಾನಸಭೆಯನ್ನು ಹೊಂದಿದ್ದು ಇದು ಶಾಸಕಾಂಗದ ಕೆಳಮನೆಯಾಗಿದೆ. ವಿಧಾನಸಭೆ ಜನತೆ ನೇರವಾಗಿ ಪ್ರತಿನಿಧಿಯನ್ನು ಚುನಾಯಿಸುತ್ತಾರೆ. ಸಂವಿಧಾನದ 170 ಕ್ಲಾಸ್ 1ನೇ ವಿಧಿಯು ಯಾವುದೇ ರಾಜ್ಯವು 60ಕ್ಕಿಂತ ಕಡಿಮೆ ಹಾಗೂ 500ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರಬಾರದು. ವಿಧಾನಸಭೆಯ ಅರ್ಹತೆಗಳು. ಸಂವಿಧಾನದ 173ನೇ ವಿಧಿಯು ವಿಧಾನಸಭೆ ಸ್ಪರ್ಧಿಸಲು ಬೇಕಾದ ಅರ್ಹತೆಯ ಬಗ್ಗೆ ಪ್ರಸ್ತಾಪಿಸುತ್ತದೆ. 1. ಭಾರತದ ನಾಗರಿಕನಾಗಿರಬೇಕು. 2. 25 ವರ್ಷ ತುಂಬಿದವನಾಗಿರಬೇಕು. ಅವಧಿ. ವಿಧಾನಸಭೆಯ 170ನೇ
ಒಂದು ವಿಧಿ ಹೇಳಿದ ಪ್ರಕಾರ ವಿಧಾನಸಭೆಯು 5 ವರ್ಷ ಅವಧಿ, ತುರ್ತು ಪರಿಸ್ಥಿತಿ ಅವಧಿಯಲ್ಲಿ 1 ವರ್ಷ ಅವಧಿಯನ್ನ ಹೆಚ್ಚಿಸಬಹುದು. ಅಧಿಕಾರ ಮತ್ತು ಕಾರ್ಯಗಳು. ಶಾಸಕಾಂಗೀಯ ಕಾರ್ಯ. ವಿಧಾನಸಭೆ ಸಂವಿಧಾನದ ನಮೂದಿಸಿದ ರಾಜ್ಯ ಪಟ್ಟಿಯಲ್ಲಿ ಬರುವ ವಿಷಯಗಳು ಪೊಲೀಸ್, ಕೃಷಿ, ಆರೋಗ್ಯ, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿ ವಿಷಯಗಳ ಮೇಲೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದೆ. ಹಣಕಾಸಿನ ಅಧಿಕಾರಗಳು. ವಿಧಾನಸಭೆಯು ಹಣಕಾಸಿನ ಅಧಿಕಾರದಲ್ಲಿ ಅಂತಿಮ ಅಧಿಕಾರವನ್ನು ಹೊಂದಿದ್ದು, ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನಸಭೆಗಳಲ್ಲಿ ಮಂಡಿಸಬೇಕು, ನಂತರ ಸಲಹೆಗಾಗಿ ವಿಧಾನ ಪರಿಷತ್ತಿಗೆ ಕಳಿಸಲಾಗುತ್ತದೆ. ಇದು 14 ದಿವಸ ಮಾತ್ರ ವಿಧಾನ ಪರಿಷತ್ತಿಗೆ ಅಧಿಕಾರವಿದೆ. 3. ಕಾರ್ಯಾಂಗದ ಮೇಲೆ ನಿಯಂತ್ರಣ. ಎಲ್ಲಿಯವರೆಗೆ ವಿಧಾನಸಭೆಗೆ ಬೆಂಬಲ ಕಾರ್ಯಾಂಗಕ್ಕೆ ಇರುತ್ತದೆಯೋ ಅಲ್ಲಿಯವರೆಗೆ ಸರ್ಕಾರ ಅಸ್ತಿತ್ವದಲ್ಲಿರುತ್ತದೆ. ಮಂತ್ರಿಮಂಡಲದ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಾಡುವ ಅಧಿಕಾರ ವಿಧಾನಸಭೆಗಿದೆ. 4. ಚುನಾವಣಾ ಕಾರ್ಯಗಳು. ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿ, ಸಭಾಪತಿ, ಉಪಸಭಾಪತಿಗಳನ್ನು ಹಾಗೂ ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಸದಸ್ಯರನ್ನು ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ. 5. ತಿದ್ದುಪಡಿ ಕಾರ್ಯಗಳು. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ರಾಜ್ಯಗಳಿಗಿಲ್ಲ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಸಲ್ಲಿಸುವ ರಾಜ್ಯಕ್ಕೆ ಅಧಿಕಾರವಿದೆ. 18. ರಾಷ್ಟ್ರಪತಿಯ ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರವನ್ನು ವಿವರಿಸಿ. ಭಾರತದ ಗಣರಾಜ್ಯದಲ್ಲಿ ಸಂವಿಧಾನದ ಮುಖ್ಯಸ್ಥರು ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆಗಳಾಗಿರುತ್ತಾರೆ. ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿಗಳ ಸ್ಥಾನ ಅವಕಾಶ ಕಲ್ಪಿಸಿದೆ. 53ನೇಯ ವಿಧಿಯು ಕಾರ್ಯಾಂಗೀಯ ಅಧಿಕಾರ. ರಾಷ್ಟ್ರಪತಿಯ ಹೆಸರಿನಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಚಲಾಯಿಸುತ್ತಾರೆ. ಅಧಿಕಾರ ಮತ್ತು ಕಾರ್ಯಗಳು. 1. ಶಾಸನೀಯ ಅಧಿಕಾರಗಳು. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. 2. ಸದನಗಳ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರಿದಾಗ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಇವರಿಗಿದೆ. ಸಾರ್ವತ್ರಿಕ ಚುನಾವಣೆಯ ನಂತರ ನೂತನ ಸಂಸತ್ತನ್ನು ಉದ್ದೇಶಿಸಿ ಆರಂಭ ಭಾಷಣ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಲೋಕಸಭೆಗಳಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಗಳ ಅನುಮತಿ ಅಗತ್ಯ. ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಸಲ್ಲಿಸಿದ ಗಣನೀಯ ವ್ಯಕ್ತಿಗಳಿಗೆ 12 ಮಂದಿಗೆ ನಾಮನಿರ್ದೇಶನ ಮಾಡುತ್ತಾರೆ. ಸಂಸತ್ತಿನ ಎಲ್ಲಾ ಮಸೂದೆಗಳು ಕಾನೂನಿನ ರೂಪ ಪಡೆಯಬೇಕಾದರೆ ರಾಷ್ಟ್ರಪತಿಗಳ ಸಹಿ ಅಗತ್ಯ. 2. ಕಾರ್ಯಾಂಗೀಯ ಅಧಿಕಾರಗಳು. ಸಂವಿಧಾನದ 53ನೇಯ ವಿಧಿಯ ಶಾಸನೀಯ ಅಧಿಕಾರಗಳು ರಾಷ್ಟ್ರಪತಿಗಳ ಇರುತ್ತದೆ. 1. ಸಂವಿಧಾನದ 77ನೇಯ ವಿಧಿಯು ಭಾರತ ಸರ್ಕಾರದ ಕಾರ್ಯಾಂಗದ ಸಮಸ್ತ ಕಾರ್ಯವು ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯುತ್ತದೆ. 2. ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುವುದು, ನಂತರ ಅವರ ಸಲಹೆ ಮೇರೆಗೆ ಮಂತ್ರಿಮಂಡಲ ಸದಸ್ಯರನ್ನು ನೇಮಿಸುವರು. 3. ರಾಜ್ಯಪಾಲರು, ಆಡಿಟರ್ ಜನರಲ್, ಆಯುಕ್ತರು, ರಾಯಭಾರಿಗಳು ಮುಂತಾದವರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಧನ್ಯವಾದಗಳು. 2015ನೇ ಪ್ರಶ್ನೆ ಪತ್ರಿಕೆಯನ್ನು 5 ಅಂಕದ ಪ್ರಶ್ನೆಗಳನ್ನು ನಾವಿವತ್ತು ತಿಳಿದುಕೊಂಡ್ವಿ. 13ನೆಯ ಪ್ರಶ್ನೆಯನ್ನು 2015, 2017 ಮತ್ತು 2018ರಲ್ಲಿ ಕೇಳಿದ್ದಾರೆ. 14ನೇ ಪ್ರಶ್ನೆಯನ್ನು 2015 ಮತ್ತು 2017ರಲ್ಲಿ ಕೇಳಿದ್ದಾರೆ. 15ನೆಯ ಪ್ರಶ್ನೆಯನ್ನು 2015, 2016ರಲ್ಲಿ, 16ನೇ ಪ್ರಶ್ನೆಯನ್ನು 2017, 2015ರಲ್ಲಿ ಕೇಳಿದ್ದಾರೆ.
17ನೇ ಪ್ರಶ್ನೆಯನ್ನು 2015, 18 ಮತ್ತು 19ರಲ್ಲಿ ಕೇಳಿದ್ದಾರೆ. ನಂತರ 18ನೇ ಪ್ರಶ್ನೆಯನ್ನು 15 ಮತ್ತು 19ರಲ್ಲಿ ಕೇಳಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಇದರಲ್ಲಿ 13, 14, 17 ಮತ್ತು 18ನೇ ಪ್ರಶ್ನೆಗಳು ಅತಿ ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ.